ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕ ಪ್ರಸಿದ್ಧ ಆಧ್ಯಾತ್ಮಿಕ ಕೇಂದ್ರವಾದ ಧರ್ಮಸ್ಥಳದ ಸುತ್ತ ಕೆಲವು ವರ್ಷಗಳಿಂದ ಹರಡಿದ್ದ ವದಂತಿಗಳಿಗೆ ವಿಶೇಷ ತನಿಖಾ ತಂಡ ತನಿಖೆಯನ್ನು ನಡೆಸಿ ತೆರೆಯನ್ನ ಎಳೆಯೋ ಕೆಲಸವನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಈ ಹಿಂದೆ ನುಡಿದಿದ್ದ ಭವಿಷ್ಯಗಳು ಚರ್ಚೆಗೆ ಗ್ರಾಸವಾಗಿವೆ. ಕೋಡಿ ಶ್ರೀಗಳು ಈ ಹಿಂದೆ ನುಡಿದಿದ್ದ ಭವಿಷ್ಯ ನಿಜವಾಗೇ ಬಿಡ್ತಾ ಅಂತ ಭಕ್ತರು ಅಚ್ಚರಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಲಾಗಿದೆ ಎಂಬ ಅನಾಮಿಕ ವ್ಯಕ್ತಿ ಅಂತ ಕರೆಸಿಕೊಳ್ತಾ ಇದ್ದ ಚಿನ್ನಯ್ಯನ ಹೇಳಿಕೆ ವ್ಯಾಪಕವಾಗಿ ಚರ್ಚೆಗೆ ಕಾರಣವಾಗಿತ್ತು. ಈ ಆರೋಪಗಳು ಧರ್ಮಸ್ಥಳದ ಪಾವಿತ್ರ್ಯತೆ ಮತ್ತು ಅದರ ಮೇಲಿನ ಭಕ್ತರ ನಂಬಿಕೆಗೆ ಸವಾಲುಗಳು ಹಾಕಿದ್ವು. ಈ ವದಂತಿಗಳಿಗೆ ಒಂದು ಸ್ಪಷ್ಟತೆ ನೀಡಲು ಸಿದ್ದರಾಮಯ್ಯ ಅವರ ಸರ್ಕಾರವು ಪ್ರಣವ್ ಮೊಹಂತಿ ಹಾಗೂ ಎಂಎನ್ ಅನುಚೇತ್ ಅವರ ನೇತೃತ್ವದಲ್ಲಿ ವಿಶೇಷ ತನಿಖಾ ದಳವನ್ನ ರಚಿಸಿತ್ತು. ಅನಾಮಿಕ ಸೂಚಿಸಿದ್ದ ಸ್ಥಳಗಳಲ್ಲಿ ಎಸ್ಐಟಿ ತಂಡವು ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇತ್ತು. ಆದ್ರೆ 13 ರಿಂದ 17 ಗುಂಡಿಗಳನ್ನ ತೋಡಿದ್ರೂ ಸಹ ಯಾವುದೇ ಶವಗಳ ಅವಶೇಷಗಳು ಪತ್ತೆಯಾಗಿರ್ಲಿಲ್ಲ. ಇದರಿಂದ ಈ ಆರೋಪಗಳು ಸುಳ್ಳು ಅಂತ ದೃಢಪಟ್ಟಿತ್ತು. ಇದೇ ವೇಳೆ ಕೋಡಿ ಶ್ರೀಗಳ ಭವಿಷ್ಯ ಮತ್ತು ಅದರ ವಿಶ್ಲೇಷಣೆ ಈ ಪ್ರಕರಣ ಬೆಳಕಿಗೆ ಬಂದಾಗ ಕೋಡಿ ಮಠದ ಶ್ರೀಗಳು ಹಲವಾರು ಭವಿಷ್ಯಗಳನ್ನ ನುಡಿದಿದ್ರು. ಅವುಗಳು ಭಕ್ತರ ಮತ್ತು ಸಾರ್ವಜನಿಕರ ಗಮನವನ್ನ ಸೆಳೆದಿದ್ವು. ಹಾಗಾದ್ರೆ ಧರ್ಮಸ್ಥಳ ವಿಚಾರವಾಗಿ ಕೋಡಿ ಶ್ರೀಗಳು ನುಡಿದಿದ್ದ ಭವಿಷ್ಯವೇನು, ಅದು ನಿಜವಾಗಿದ್ದು ಹೇಗೆ, ಇದೆಲ್ಲವನ್ನ ಮಂಜುನಾಥ ಸ್ವಾಮಿಯೇ ಮಾಡಿದ್ದಾನೆ ಅಂತ ಕೋಡಿ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದು ಯಾಕೆ, ಇದರ ಹಿಂದಿನ ಮರ್ಮವೇನು, ಈ ಎಲ್ಲಾ ವಿಚಾರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಕೋಡಿ ಶ್ರೀ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಧರ್ಮಸ್ಥಳದ ಪಾವಿತ್ರ್ಯತೆಯನ್ನ ಕೆಡಿಸಲು ದೊಡ್ಡ ಷಡ್ಯಂತ್ರ ನಡೆದಿತ್ತಾ, ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಕೋಡಿ ಶ್ರೀಗಳು ಭವಿಷ್ಯ ನುಡಿತಾರೆ ಅಂದ್ರೆ ಸಾಕು ಎಲ್ಲರ ಕಿವಿ ನೆಟ್ಟಗಾಗುತ್ತೆ. ಅದರಲ್ಲೂ ರಾಜಕಾರಣದ ಬಗ್ಗೆ ಹಲವು ಭವಿಷ್ಯಗಳನ್ನ ನುಡಿದಿದ್ರು. ಆ ಎಲ್ಲಾ ಭವಿಷ್ಯಗಳು ನಿಜವಾಗಿದ್ವು. ಹೀಗಿರುವಾಗಲೇ ದಿಢೀರ್ ಕೋಡಿ ಶ್ರೀಗಳು ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅಂತ ಭವಿಷ್ಯವನ್ನ ನುಡಿದಿದ್ರು. ಇದಾದ ಒಂದೇ ತಿಂಗಳಲ್ಲಿ ಧರ್ಮಸ್ಥಳ ಪ್ರಕರಣ ದೊಡ್ಡ ಸುದ್ದಿಯಾಗಿತ್ತು. ಹಾಗಾದ್ರೆ ಕೋಡಿ ಶ್ರೀಗಳು ಏನೇನೆಲ್ಲ ಭವಿಷ್ಯವನ್ನ ನುಡಿದಿದ್ರು ಅಂತ ನೋಡೋದಾದ್ರೆ, ದೊಡ್ಡ ದೇವಾಲಯಗಳಲ್ಲಿ ಪೂಜೆಗಳು ನಿಲ್ಲುತ್ತವೆ. ಈ ಹೇಳಿಕೆ ಆಸ್ತಿಕರಲ್ಲಿ ತೀವ್ರ ಆತಂಕವನ್ನ ಉಂಟು ಮಾಡಿತ್ತು. ಆದ್ರೆ ನಂತರದ ಹೇಳಿಕೆಯಿಂದ ಭಕ್ತರು ನಿರಾಳರಾಗಿದ್ರು. ಹಾಲ ಕುಡಿದವನಿಗೆ ಅಪಪ್ರಚಾರವೇ ಆಯುಧ. ಧರ್ಮಸ್ಥಳದಲ್ಲಿ ನಡೀತಾ ಇರುವ ಅಪಪ್ರಚಾರವು ಸುಳ್ಳು ಮತ್ತು ವ್ಯವಸ್ಥಿತ ಷಡ್ಯಂತ್ರ ಅಂತ ಕೋಡಿ ಶ್ರೀಗಳು ಸ್ಪಷ್ಟಪಡಿಸಿದ್ರು. ಎಲ್ಲಿ ನಿಧಿ ಇರುತ್ತದೆಯೋ ಅಲ್ಲಿ ವಿಧಿಯಾಟವೂ ಇರುತ್ತೆ. ಇದು ಧರ್ಮಸ್ಥಳದಂತಹ ಪುಣ್ಯಕ್ಷೇತ್ರದ ಮೇಲೆ ದುಷ್ಟ ಶಕ್ತಿಗಳ ಪ್ರಭಾವ ಬೀರಲು ಪ್ರಯತ್ನಿಸ್ತಾ ಇವೆ ಎಂಬ ಆಧ್ಯಾತ್ಮಿಕ ಅರ್ಥ ನೀಡ್ತಾ ಇದೆ. ಶ್ರೀಗಳ ಈ ಹೇಳಿಕೆಯ ನಂತರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಇದೊಂದು ವ್ಯವಸ್ಥಿತ ಪಿತೂರಿ ಅಂತ ಹೇಳಿದ್ರು. ಇದನ್ನ ಕೂಡ ಇಲ್ಲಿ ಸ್ಮರಿಸಬಹುದು. ಇನ್ನು ಸತ್ಯ ಹೊರಬರಲು ಸಮಯಾವಕಾಶ ಬೇಕಿದೆ ಅಂತ ಹೇಳಿದ್ರು. ಪ್ರಕರಣದ ಸತ್ಯಾಂಶ ಹೊರಬರಲು ಸಮಯ ಬೇಕಾಗುತ್ತೆ ಮತ್ತು ಮಂಜುನಾಥನೇ ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ ಅಂತ ಕೋಡಿ ಶ್ರೀಗಳು ಹೇಳಿದ್ರು. ಕಾಲಕ್ರಮೇಣ ಪ್ರಕರಣದ ಸತ್ಯಾಂಶ ಬಯಲಾಗಿ ಆರೋಪಗಳು ಸುಳ್ಳು ಎಂದು ಸಾಬೀತಾದಾಗ ಈ ಭವಿಷ್ಯವು ನಿಜವಾಯಿತು ಅಂತ ಭಕ್ತರು ನಂಬಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತು ಹಾಕಿದ್ದಾರೆಂಬ ಆರೋಪ ಸುಳ್ಳು ಎಂದು ಎಸ್ಐಟಿ ದೃಢಪಡಿಸಿದ ನಂತರ ಜನರ ಅಭಿಪ್ರಾಯಗಳು ಬದಲಾಗಿವೆ. ಈ ಪ್ರಕರಣವು ಸತ್ಯ ಮತ್ತು ಸತ್ಯದ ಮೇಲಿನ ಅಪಪ್ರಚಾರದ ನಡುವಿನ ಹೋರಾಟವಾಗಿ ಮಾರ್ಪಟ್ಟಿತ್ತು. ಕೋಡಿ ಶ್ರೀಗಳ ಭವಿಷ್ಯಗಳು ಈ ಇಡೀ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿ ಭಕ್ತರಲ್ಲಿ ಸತ್ಯದ ಕುರಿತು ಭರವಸೆಯನ್ನು ಮೂಡಿಸಿದ್ವು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಬಂಧಿಸಿದ್ರು. ಆದರೆ ಇದು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಿದ್ದಾಗಿರಲಿಲ್ಲ. ಇನ್ನು ಅನಾಮಿಕನ ಹೇಳಿಕೆಗಳು ಸತ್ಯ ಎಂದು ಸಾಬೀತಾಗಿಲ್ಲ. ಅಂತಿಮವಾಗಿ ಧರ್ಮಸ್ಥಳವು ಅಪಪ್ರಚಾರದಿಂದ ಹೊರಬಂದು ತನ್ನ ಪಾವಿತ್ರ್ಯತೆ ಮತ್ತು ನಂಬಿಕೆಯನ್ನ ಮತ್ತೊಮ್ಮೆ ಉಳಿಸಿಕೊಂಡಿದೆ. ಇನ್ನು ಧರ್ಮಸ್ಥಳದ ಬಗ್ಗೆ ಮಾತನಾಡಿದ ಕೋಡಿ ಶ್ರೀಗಳು, ಸಮಾಚಾರ, ಪ್ರಚಾರ, ವಿಚಾರ, ಅಪಪ್ರಚಾರ ಇವುಗಳಲ್ಲಿ ಅಪಪ್ರಚಾರವೇ ಪ್ರಬಲವಾಗಿದೆ. ದುರ್ದೈವವೇನೆಂದ್ರೆ ಅಪಪ್ರಚಾರವು ಕೊನೆಗೆ ಬರಬೇಕು. ಆದ್ರೆ ಇಂದು ಮೊದಲಿಗೆ ಬಂದಿದೆ. ಸತ್ಯ ಹೊರಬರಲು ಕಾಲಾವಕಾಶ ಬೇಕು. ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಆಯುಧವಾಗುತ್ತದೆ. ಸತ್ಯವನ್ನ ಒಪ್ಪಿಕೊಳ್ಳಲು ಧೈರ್ಯ ಬೇಕು ಅಂತ ಗಂಭೀರವಾಗಿ ಎಚ್ಚರಿಕೆ ನೀಡಿದ್ರು. ಈಗಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಕೋಡಿ ಶ್ರೀಗಳ ಭವಿಷ್ಯ ನಿಜವಾಗಿದೆ ಅಂತ ಹೇಳಬಹುದು. ಯಾಕಂದ್ರೆ ಸಮಾಚಾರ, ಪ್ರಚಾರ, ವಿಚಾರ, ಅಪಪ್ರಚಾರ ಇವುಗಳಲ್ಲಿ ಅಪಪ್ರಚಾರವೇ ಪ್ರಬಲವಾಗಿದೆ. ದುರ್ದೈವವೇನೆಂದ್ರೆ ಅಪಪ್ರಚಾರ ಕೊನೆಗೆ ಬರಬೇಕು ಅಂತ ಕೋಡಿ ಶ್ರೀ ಹೇಳಿದ್ರು. ಆದ್ರೆ ಇಂದು ಅದು ಮೊದಲಿಗೆ ಬಂದಿದೆ. ಸತ್ಯ ಹೊರಬರಲು ಕಾಲಾವಕಾಶ ಬೇಕು ಅಂತ ಹೇಳಿದ್ರು. ಇಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಮೊದಲಿಗೆ ಅಪಪ್ರಚಾರವೇ ಬಂದಂತಾಗಿದೆ. ಯಾಕಂದ್ರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಅನಾಮಿಕ ವ್ಯಕ್ತಿ ಹೇಳ್ತಾ ಇದ್ದಂತೆ ಧರ್ಮಸ್ಥಳದ ಬಗ್ಗೆ ಜನ ಗೊಂದಲಕ್ಕೀಡಾಗಿದ್ರು. ಅಲ್ಲದೆ ಭಕ್ತರ ಸಂಖ್ಯೆ ಕೂಡ ಕಡಿಮೆಯಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಇದಾದ ಬಳಿಕ ಸತ್ಯ ಹೊರಬರಲು ಕಾಲಾವಕಾಶ ಬೇಕು ಅಂತ ಹೇಳಿದ್ರು. ಅದರಂತೆ ಇದೀಗ ಎಸ್ಐಟಿ ತನಿಖೆ ನಡೆಸ್ತಾ ಇದ್ದು ದಿನ ಕಳೆದಂತೆ ಸತ್ಯಗಳು ಬಟಾ ಬಯಲಾಗ್ತಾ ಇದೆ. ಇದರಿಂದ ಭಕ್ತರಲ್ಲಿ ಮತ್ತಷ್ಟು ಮಂಜುನಾಥನ ಮೇಲೆ ಭಕ್ತಿ ಹೆಚ್ಚಾಗಿದ್ದು, ಹೀಗಾಗಿ ಕೋಡಿ ಶ್ರೀಗಳ ಭವಿಷ್ಯ ಎಲ್ಲೋ ಒಂದು ಕಡೆ ನಿಜವಾಯ್ತಾ ಅಂತ ಅನ್ನಿಸ್ತೇ ಇರೋದಿಲ್ಲ. ಇನ್ನು ಇದೇ ವೇಳೆ
ಧರ್ಮಸ್ಥಳದಲ್ಲಿ ಈಗೇನ್ ನಡೀತಾ ಇದೆಯೋ ಅದನ್ನೆಲ್ಲ ಮಂಜುನಾಥ ಸ್ವಾಮಿಯೇ ಮಾಡಿಸ್ತಾ ಇರಬೇಕು. ಅಲ್ಲಿ ನಡೀತಾ ಇರುವ ಘಟನೆ ಸತ್ಯವೋ ಸುಳ್ಳೋ ಇದು ಇಂದೆಲ್ಲ ನಾಳೆ ಹೊರಗೆ ಬರುತ್ತೆ. ರಾಜಾಜ್ಞೆಯಾಗಿದೆ, ಸತ್ಯ ಹೊರಬರಲು ಸಮಯಾವಕಾಶ ಬೇಕಿದೆ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಅಲ್ಲದೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅಂತ ಕೂಡ ಭವಿಷ್ಯವನ್ನ ನುಡಿದಿದ್ರು. ಧರ್ಮಸ್ಥಳ ಪ್ರಕರಣದಲ್ಲಿ ಅರಸ ಯಾರು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹೀಗಾಗಿ ಅವರ ಮೇಲೆ ಸುಳ್ಳು ಆಪಾದನೆಯನ್ನು ಹೊರಿಸಲು ಯಾವುದಾದ್ರೂ ಒಂದು ಗ್ಯಾಂಗ್ ಈ ರೀತಿಯಾಗಿ ಷಡ್ಯಂತ್ರವನ್ನು ರಚಿಸಿತ್ತಾ ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಪ್ರಕರಣದಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದನ್ನ ತಿಳಿದು ಅವ್ರಿಗೆಲ್ಲ ಬಿಗ್ ಶಾಕ್ ಕೊಡಲಿದೆ. ಅಲ್ಲದೆ ಎಸ್ಐಟಿ ರಚಿಸಿ ಇಷ್ಟು ದಿನಗಳ ಕಾಲ ನಡೀತಾ ಇದ್ದ ಷಡ್ಯಂತ್ರ ಹಾಗೂ ಧರ್ಮಸ್ಥಳದ ಮೇಲಿನ ಕಳಂಕವನ್ನ ಅಳಿಸಲು ರಾಜ್ಯ ಸರ್ಕಾರ ಮುಂದಾಗಿದ್ದಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಅಲ್ಲದೆ ಸಿದ್ದರಾಮಯ್ಯ ಅವರು ಎಸ್ಐಟಿಯನ್ನು ರಚನೆ ಮಾಡುವ ಮೂಲಕ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅಂತ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಧರ್ಮಸ್ಥಳಕ್ಕೆ ಕಳಂಕ ತರಲು ಯಾರೆಲ್ಲ ಈ ಗ್ಯಾಂಗ್ ಜೊತೆ ಕೈ ಜೋಡಿಸಿದ್ರೋ ಇದೀಗ ಅವರೆಲ್ಲರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಇನ್ನು ಇದೇ ವೇಳೆ ಕೋಡಿ ಶ್ರೀಗಳು ಈ ಹಿಂದೆ ನುಡಿದಿದ್ದ ಹಲವು ಭವಿಷ್ಯಗಳು ಈಗ ಚರ್ಚೆಗೆ ಗ್ರಾಸವಾಗಿವೆ. ಕಳೆದ ಜುಲೈನಲ್ಲಿ ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಸ್ಫೋಟಕ ಭವಿಷ್ಯವೊಂದನ್ನು ನುಡಿದಿದ್ರು. ಅದು ರಾಜ್ಯ ರಾಜಕೀಯ ಬೆಳವಣಿಗೆ, ಕೇಂದ್ರ ಸರ್ಕಾರದ ಬೆಳವಣಿಗೆ ಅಲ್ಲದೆ ದೇಶದ ವಿಪತ್ತನ್ನು ಕೂಡ ಒಳಗೊಂಡಿತ್ತು. ಕೋಡಿ ಶ್ರೀಗಳು ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು, ಆದ್ರೆ ಸೂಕ್ತ ಪರಿಹಾರ ಮಾಡಿಕೊಂಡ್ರೆ ಸರಿಯಾಗಬಹುದು ಅಂತ ತಿಳಿಸುವ ಮೂಲಕ ರಾಜಕೀಯ ಅಷ್ಟೇ ಅಲ್ಲದೆ ದೇಶಕ್ಕೆ ಸಂಭವಿಸುವ ಆಘಾತದ ಬಗ್ಗೆ ಎಚ್ಚರಿಕೆಯನ್ನು ನೀಡಿದ್ರು. ಕೋಡಿಮಠದ ಶ್ರೀಗಳು ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಆಘಾತಕಾರಿ ಬದಲಾವಣೆಗಳ ಬಗ್ಗೆ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ರು. ಸ್ವಾಮೀಜಿಯವರ ಈ ಹೇಳಿಕೆಯು ದೇಶಾದ್ಯಂತ ಕುತೂಹಲ ಮತ್ತು ಆತಂಕವನ್ನ ಮೂಡಿಸಿತ್ತು. ಅಲ್ಲದೆ ಶ್ರೀಗಳ ಭವಿಷ್ಯವಾಣಿಯಲ್ಲಿ ಭಾರತದಲ್ಲಿ ಒಂದು ದೊಡ್ಡ ಆಘಾತಕಾರಿ ಘಟನೆ ಸಂಭವಿಸುವ ಸಾಧ್ಯತೆ ಇದೆ ಅಂತ ಎಚ್ಚರಿಸಿದ್ರು. ವಿಶ್ವವೇ ತಿರುಗಿ ನೋಡುವಂತಹ ಆಘಾತವು ದೇಶದಲ್ಲಿ ಎದುರಾಗಲಿದೆ. ಈ ಘಟನೆಯ ನಿಖರ ಸ್ವರೂಪದ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಿಲ್ಲ, ಆದ್ರೆ ಇದು ರಾಜಕೀಯ, ಸಾಮಾಜಿಕ ಅಥವಾ ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಿಸಿರಬಹುದು ಅಂತ ಊಹಾಪೋಹಗಳು ಜೋರಾಗಿದ್ವು. ಇನ್ನು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದ ಶ್ರೀಗಳು ಸೂಕ್ತ ಪರಿಹಾರ ಕ್ರಮವನ್ನ ಕೈಗೊಂಡ್ರೆ ಈ ಕಾರ್ಮೋಡವನ್ನ ತಪ್ಪಿಸಬಹುದು ಅಂತ ಸಲಹೆಯನ್ನು ಕೂಡ ನೀಡಿದ್ರು. ಇದರಿಂದ ಜನರಲ್ಲಿ ಕೂಡ ಒಂದು ಆಶಾ ಕಿರಣ ಮೂಡಿತ್ತು. ಇನ್ನು ಸ್ವಾಮೀಜಿಯವರು ಸಂಕ್ರಾಂತಿ ಮತ್ತು ಯುಗಾದಿ ಸಂದರ್ಭವನ್ನ ಉಲ್ಲೇಖಿಸಿ ಈ ಎರಡೂ ಘಟ್ಟಗಳು ರಾಜ್ಯ ಮತ್ತು ದೇಶದ ಭವಿಷ್ಯಕ್ಕೆ ನಿರ್ಣಾಯಕವಾಗಲಿವೆ ಅಂತ ಹೇಳಿದ್ದಾರೆ. ಸಂಕ್ರಾಂತಿಯ ವೇಳೆಗೆ ರಾಜಕೀಯ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ದೊಡ್ಡ ನಿರ್ಧಾರವು ತೆಗೆದುಕೊಳ್ಳಲಾಗುವುದು. ಯುಗಾದಿ ನಂತರ ಮಳೆ, ಬೆಳೆ ಮತ್ತು ಕೃಷಿಗೆ ಸಂಬಂಧಿಸಿದಂತೆ ಪರಿಹಾರಗಳು ದೊರೆಯಬಹುದು ಹೀಗಂತ ತಿಳಿಸಿದ್ರು. ಈ ಭವಿಷ್ಯವಾಣಿಯು ಕರ್ನಾಟಕ ಕೃಷಿಕ ಸಮುದಾಯಕ್ಕೆ ವಿಶೇಷವಾಗಿ ಸಂಬಂಧಿಸಿದೆ. ಯಾಕಂದ್ರೆ ಮಳೆ, ಬೆಳೆ ಫಲಶ್ರುತಿಯು ರಾಜ್ಯದ ಆರ್ಥಿಕತೆಗೆ ಮಹತ್ವವಾಗಿದೆ. ಇನ್ನು ಸ್ವಾಮೀಜಿಯವರ ಭವಿಷ್ಯವಾಣಿಯ ಮತ್ತೊಂದು ಪ್ರಮುಖ ಅಂಶವೇನೆಂದ್ರೆ ಜಾಗತಿಕ ಯುದ್ಧ ಪರಿಸ್ಥಿತಿಯ ಬಗ್ಗೆ. ಕದನ ವಿರಾಮ ಆಗಿದ್ರೂ ಸಹ ಯುದ್ಧಗಳು ಸಂಪೂರ್ಣವಾಗಿ ನಿಲ್ಲಲು ಮನಸ್ಸುಗಳು ಒಗ್ಗಬೇಕು. ಮನಸ್ಸು ಕಟ್ಟುವ ಕೆಲಸವಾದ್ರೆ ಮಾತ್ರ ಯುದ್ಧದ ಪರಿಸ್ಥಿತಿಗಳು ತಣ್ಣಗಾಗಬಹುದು ಅಂತ ಹೇಳಿದ್ರು. ಇದು ಜಾಗತಿಕ ಶಾಂತಿಯ ಕಡೆಗಿನ ಒಂದು ಆಧ್ಯಾತ್ಮಿಕ ಕರೆಯಾಗಿದೆ. ಇದರಲ್ಲಿ ರಾಷ್ಟ್ರಗಳ ನಡುವಿನ ಸಂಘರ್ಷಗಳನ್ನ ತಗ್ಗಿಸಲು ಸಾಮರಸ್ಯದ ಮನೋಭಾವ ಅಗತ್ಯವನ್ನ ಒತ್ತಿ ಹೇಳಲಾಗಿದೆ. ಇನ್ನು ಸ್ವಾಮೀಜಿಯವರ ಈ ಭವಿಷ್ಯವಾಣಿಯು ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿತ್ತು. ಇನ್ನು ಈ ಹಿಂದೆಯೂ ಸ್ವಾಮೀಜಿಗಳು ಭವಿಷ್ಯಗಳು ರಾಜಕೀಯದಲ್ಲಿ ಗಮನವನ್ನು ಸೆಳೆದಿತ್ತು. ಉದಾಹರಣೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ರಾಜಕೀಯ ಏಳಿಗೆಯ ಬಗ್ಗೆ 2023ರಲ್ಲಿ ನುಡಿದಿದ್ದ ಭವಿಷ್ಯವು ನಿಜವಾಗಿತ್ತು. ಇದೀಗ ಕೆಎನ್ ರಾಜಣ್ಣ ಅವರು ರಾಜೀನಾಮೆ ಮತ್ತು ಕೇಂದ್ರ ಉಪರಾಷ್ಟ್ರಪತಿ ರಾಜೀನಾಮೆಯ ಬಗ್ಗೆಯೂ ಭವಿಷ್ಯವಾಣಿಯು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.